ನಾನಿವತ್ತು ಬೇಲೂರು ಬಾಣೆಯಲ್ಲಿ ಇದ್ದೀನಿ. ಇದು ಕೊಡಗಿನ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಅಂತಲೇ ಹೇಳಬಹುದು. ಇದು ಇರೋದು ಸೋಮವಾರಪೇಟೆ ತಾಲೂಕಿನಲ್ಲಿ. ಸೋಮವಾರಪೇಟೆ ಟೌನಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗ ಇದು. ಇದು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸೋಮವಾರಪೇಟೆಯಿಂದ ಕುಶಾಲನಗರ್ ಹೋಗುವ ಮೇನ್ ರೋಡ್ ಇದೆ ಅಲ್ಲ, ಮೇನ್ ರೋಡ್ ಸೈಡಲ್ಲೇ, ರೋಡ್ ಸೈಡಲ್ಲೇ ನಿಮಗೆ ಕಾಣಿಸುತ್ತೆ ಇದು ಇರೋದು. ಮತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ನೀವು ತಿಳ್ಕೊಬೇಕು ಅಂತಂದರೆ, ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ರೋಡಿಂದ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ, ಸೋಮವಾರಪೇಟೆಗೆ ಹೋಗ್ತಾ ಇರೋ ಬಸ್ ಅದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಸೋಮವಾರಪೇಟೆ ಟೌನ್ ಕಾಣಿಸೋದು ನಮಗೆ ಇಲ್ಲಿಂದ. ಒಂದೊಂದು ಕಡೆಗೆ ತುಂಬ ಕಿರ್ಚ್ಕೊಂಡು ಮಾತಾಡಿದ್ದೀನಿ ನಾನು, ಯಾಕಂದರೆ ಅಲ್ಲಿ ತುಂಬಾ ಗಾಳಿ ಇತ್ತು, ಮಾತಾಡೋದು ಕೇಳಿಸ್ಲಿ ಅಂತ ಜೋರಾಗಿ ಮಾತಾಡಿರೋದು. ಈ ದನಗಳು ನೋಡಿ ಎಷ್ಟು ಚಂದ ಉಂಟಲ್ಲ. ಇದು ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ನೋಡಿ ಕರು ಎಷ್ಟು ಚಂದ ಆಟಾಡ್ತಾ ಉಂಟು. ಈ ಮರ ಅಂತೂ ನನಗೆ ತುಂಬಾ ಇಷ್ಟ. ಇದೇನೋ ನೋಡಲಿಕ್ಕೇನೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ಇದು ಒಂಥರ ಪೇಂಟಿಂಗ್ ಥರ ಕಾಣಿಸ್ತಿದೆ ಅಲ್ವಾ? ಪ್ರಕೃತಿ ಸೌಂದರ್ಯನೇ ಹೀಗೆ ಅಲ್ಲ. ಹಾಯ್, ಎಂತದೆ ನಿನ್ನ ಹೆಸರು? ಹೈಫೈ ಕೊಡು. ಓಯ್, ಹೈಫೈ ಕೊಡ್ತು. ಹೈಫೈ. ಅಯ್ಯೋ, ಎಂತ ನಿನ್ನ ಹೆಸರು? ಎಂತ ಗೊತ್ತಿಲ್ಲ? ಸುಬ್ಬಿ. ಸುಬ್ಬಿ ಅಂತ ಹೆಸರಿಡೋಣ ನಿಂಗೆ, ಸುಬ್ಬಿ. ಈ ಒಂದು ಸೀಸನ್ ಇದೆಯಲ್ಲ, ಇದು ಬೆಸ್ಟ್ ಸೀಸನ್. ಯಾಕಂದರೆ ಗ್ರಾಸ್ ಎಲ್ಲ ಕಂಪ್ಲೀಟಾಗಿ ಗ್ರೀನ್ ಆಗಿರುತ್ತೆ. ಮತ್ತು ಸಮ್ಮರ್ ಸೀಸನಲ್ಲೂ ಕೂಡ ನೀವು ಬಂದು ವಿಸಿಟ್ ಮಾಡಬಹುದು. ಸನ್ಸೆಟ್ ಎಲ್ಲ ನೋಡ್ಲಿಕ್ಕೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇಲ್ಲಿಂದ ನಿಂತು ನೋಡಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ಈ ರೋಡ್ ಕಾಣಿಸ್ತಾ ಇದೆ ನೋಡಿ, ಇದು ಬೇಲೂರು ಬಾಣೆದು ಹಿಂದೆ ಇರುವಂತಹ ರೋಡ್ ಇದು, ಆಯಿತಾ? ಇಲ್ಲಿ ಒಂದು ಕನ್ನಡದು ಫೇಮಸ್ ಫಿಲ್ಮ್ ಅಂತಲೇ ಹೇಳಬಹುದು. ಅದು ಎಡಕಲ್ಲು ಗುಡ್ಡದ ಮೇಲೆ ಅಂತ, ತುಂಬ ಹಳೆಯ ಒಂದು ಮೂವಿ ಇದು. ಅದರದ್ದು ಸಾಂಗ್ ಶೂಟಿಂಗ್ ಇದೇ ರೋಡಲ್ಲಿ ಆಗಿದೆ. ಆ ರೋಡಲ್ಲೇ ನಾಯಕ ಮತ್ತು ನಾಯಕಿ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಆ ಸಾಂಗಲ್ಲಿ ಇಲ್ಲೇ ಶೂಟಿಂಗ್ ಆಗಿರೋದು. ಬೇಲೂರು ಬಾಣೆ ಮಧ್ಯದಲ್ಲಿ ನಿಮಗೆ ಈ ಥರ ಸಿಕ್ಕುತ್ತೆ ನೋಡಲಿಕ್ಕೆ. ಇದು ಏನು ಅಂದರೆ ಗಾಲ್ಫ್ ಆಡಲಿಕ್ಕೆ ಮಾಡಿರುವಂಥದ್ದು ಇದು. ಯಾಕಂದರೆ ಬೇಲೂರು ಗಾಲ್ಫ್ ಕ್ಲಬ್ ಆದ್ದರಿಂದ. ಎಷ್ಟು ಚೆನ್ನಾಗಿದೆ ನೋಡಿ ಈ ಮರದ ಕೆಳಗಡೆಯಿಂದ. ಆದರೆ ಸ್ವಲ್ಪ ಹಾಗೆ ಕೆಳಗಡೆ ನೋಡಿ, ಇದನ್ನೆಲ್ಲ ನೋಡಲಿಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಎಷ್ಟು ಕಸ, ಎಲ್ಲಿ ನೋಡಿದ್ರೂ ಕಸ. ನೋಡಿ, ಬೇಲೂರು ಬಾಣೆ ಎಂಟ್ರೆನ್ಸಲ್ಲೇ ಇದು ಒಂದು ಬೋರ್ಡ್ ಹಾಕಿದ್ದಾರೆ. ಕಸ ಹಾಕಬಾರ್ದು, ಟೇಕ್ ಯೋರ್ ಗಾರ್ಬೇಜ್ ಹೋಮ್ ಅಂತ ಒಂದು ಬೋರ್ಡ್ ಇದೆ, ಆಯಿತಾ? ಆದರೆ ಅದ್ರ ಕೆಳಗಡೆನೆ ಅಲ್ಲೇ ಇಷ್ಟು ಕಸಗಳನ್ನ ನೀವು ನೋಡಬಹುದು. ಪ್ರೈವೇಟ್ ಪ್ರಾಪರ್ಟಿ, ನೋ ಟ್ರೆಸ್ಪಾಸಿಂಗ್ ಅಂತ ಒಂದು ಬೋರ್ಡೇ ಹಾಕಿದ್ದಾರೆ. ಇಲ್ಲಿ ವೆಹಿಕಲ್ಸ್ನ ಒಳಗಡೆ ತೊಗೊಂಡು ಹೋಗೋದಾಗಿರ್ಬಹುದು, ಅದು ಯಾವುದಕ್ಕೂ ಅವಕಾಶ ಇರಲ್ಲ. ಆದ್ರೂ ನಾವೇ ಎಷ್ಟೊಂದು ಸಲ ಇಲ್ಲಿ ಬಂದಾಗ ಎಷ್ಟೊಂದು ಜನ ಟೂರಿಸ್ಟ್ಸು ಅದು ಬೈಕ್ಸ್ನೆಲ್ಲ ಇಲ್ಲಿ ಮೇಲೆ ತೊಗೊಂಡು ಹೋಗಿ ಅಲ್ಲಿ ಫೋಟೋಶೂಟ್ನ ಮಾಡ್ತಾ ಇರ್ತಾರೆ. ಅದನ್ನು ಎಷ್ಟೇ ಹೇಳಿದರು, ಊರವ್ರು ಹೇಳಿದರು ಕೂಡ ಎಷ್ಟೊಂದು ಸಲ ಅವರು ಗಮನಕ್ಕೆ ತಗೊಳ್ಳಲ್ಲ. ಅವ್ರ ಜೊತೆನೇ ಜಗ್ಲಕ್ಕೆ ಹೋಗ್ತಾರೆ ಹೊರತು ಒಂದು ಅರ್ಥ ಕೂಡ ಮಾಡ್ಕೊಳಕ್ಕೆ ಹೋಗಲ್ಲ. ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ. ಯಾರ್ದು ಅಂತ ಅಂದರೆ ಬೇಲೂರು ಗಾಲ್ಫ್ ಕ್ಲಬ್ಬಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಪರ್ಟಿ ಇದು. ನೋಡಿ, ನೀವು ಅಲ್ಲಿ ನೋಡಬಹುದು, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದು ಬೇಲೂರು ಕ್ಲಬ್. ಅದು ಅವರಿಗೆ ಸೇರಿರುವಂತಹ ಒಂದು ಜಾಗ ಇದಾಗಿದೆ, ಆಯಿತಾ? ಈ ಥರ ಒಂದು ಸಾರ್ವಜನಿಕರಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಬಂದು ಹೋಗಲಿಕ್ಕೆ, ವಿಸಿಟ್ ಮಾಡಲಿಕ್ಕೆ ಎಲ್ಲ. ಆದರೆ ಇಲ್ಲಿ ಹಾಕ್ತಾ ಇರುವಂತಹ ಕಸದಿಂದ ಇಡೀ ಪರಿಸರ ನಾಶ ಆಗ್ತಾ ಇದೆ. ನೋಡಿ, ಮಧ್ಯದಲ್ಲಿ ಎಷ್ಟೊಂದು ಕಸಗಳಿದೆ. ಇಲ್ಲಿ ನೋಡಿ, ಕಾಣಿಸುತ್ತೆ ನೋಡಿ ಮಧ್ಯದಲ್ಲಿ. ಯಾಕೆ ಈ ಥರ ಕಸ ಹಾಕೋದು? ನಮ್ಮ ಜಾಗನ ನಾವೇ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಇನ್ಯಾರು ಕ್ಲೀನಾಗಿ ಇಡೋಕ್ಕೆ ಸಾಧ್ಯ? ಅಲ್ಲಿ ನೋಡಿ, ಮಧ್ಯ ನೋಡಿ, ಅಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ,
ಕಸ, ಅವೆಲ್ಲ ಕಸ. ಯಾರಪ್ಪ ಇದನ್ನ ಇಲ್ಲಿ ಕುಡಿದ್ಬಿಟ್ಟು ಇಲ್ಲೇ ಎಸ್ತಿರೋದು? ಏನು ಮಾಡೋಣ ಹೇಳಿ ಇವ್ರಿಗೆ? ಈಗ ಹುಡ್ಕೊಂಡು ಹೋಗೋಕ್ಕಾಗುತ್ತಾ ಯಾರು ಎಸ್ತಿದ್ದಾರೆ ಅಂತ? ಎಷ್ಟೊಂದು ಗಾಜಿನ ಬಾಟಲ್ಸು ಇಲ್ಲಿ ಬಿದ್ದಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಅದಲ್ಲದೆ ಬಾಟಲ್ಗಳನ್ನ ಈ ಥರ ಪುಡಿ ಕೂಡ ಮಾಡಿ ಹೋಗ್ತಾರೆ. ಈ ಥರ ಇಷ್ಟೊಂದು, ಈಗ ನೋಡಿ, ಈ ಥರ ನಾವು ಒಂದು ಜಾಗದಲ್ಲಿ ಎಲ್ಲಿ ಗಾಜಿನ ಒಂದು ಪುಡಿ ಇದೆ ಅಂತ ಯಾರಿಗಾದರೂ ಗೊತ್ತಾಗುತ್ತಾ? ಈಗ ಮಕ್ಕಳು ಆಟ ಆಡೋಕ್ಕೆ ಬರ್ತಾರೆ ಅಥವಾ ಯಾರೇ ಆಗಿರಬಹುದು, ಆಯಿತಾ? ಎಷ್ಟು ಪ್ರಾಣಿಗಳೆಲ್ಲ ಓಡಾಡುತ್ತೆ ಇಲ್ಲಿ. ಇಂಥ ಜಾಗದಲ್ಲಿ ಒಂದು ಬಾಟಲ್, ಒಂದು ಗಾಜಿನ ಪುಡಿಗಳು ಈ ಥರ ಇದ್ದರೆ ಕಾಲಿಗೆಲ್ಲ ಚುಚ್ಕೊಂಡ್ರೆ ಏನು ಕತೆ? ಯಾರು ಹೊಣೆ ಇದಕ್ಕೆಲ್ಲ? ನೋಡಿ, ಒಂದು ಫ್ರೇಮಲ್ಲಿ ನಮಗೊಂದು ಎಷ್ಟು ಮೆಸೇಜ್ ಸಿಕ್ಕುತ್ತೆ ಅಂತಂದರೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಬಾಟಲ್ಸ್ ಬಿದ್ದಿದೆ, ಇಷ್ಟೊಂದು ಬಾಟಲ್ಸ್. ಹಾಗೂ ಇಲ್ಲಿ ನೋಡಿದ್ರೆ ಸಗಣಿ ಬಿದ್ದಿದೆ. ಇದರಿಂದ ಭೂಮಿ ಇನ್ನಷ್ಟು ಫಲವತ್ತಾಗುತ್ತೆ ಹೊರತು ಇದರಿಂದ ಯಾವ ಒಂದು ನಾಶ ಕೂಡ ಆಗಲ್ಲ ಪ್ರಕೃತಿಗೆ. ಆದರೆ ಈ ಮನುಷ್ಯರಿಂದ ಆಗ್ತಾ ಇರುವಂತಹ ಈ ಒಂದು ಕೃತ್ಯದಿಂದ ಎಷ್ಟು ನಾಶ ಆಗ್ತಾ ಇದೆ. ಒಂದು ಪ್ಲಾಸ್ಟಿಕ್ ಪೀಸ್ ಕೂಡ ಅಷ್ಟೇ, ಎಷ್ಟೋ ವರ್ಷ ಆದರೂ ಕೂಡ ಕರಗಲ್ಲ. ಅದು ನಮಗೆ ಗೊತ್ತಿರೋವಂಥದ್ದು ಅಲ್ವಾ? ಇಲ್ಲಿ ವಾಟರ್ ಬಾಟಲ್ ಬಿದ್ದಿದೆ, ಪ್ಲಾಸ್ಟಿಕ್ ಕವರ್ ಪೀಸ್ ಬಿದ್ದಿದೆ. ಇದು ಕೇಕ್ ಇರುತ್ತಲ್ಲ, ಅದ್ರ ಬೇಯಿಸಿದ್ದು ಇರುತ್ತಲ್ಲ, ಅದು ಇದು. ಇಲ್ಲಿ ಏನೋ ಪಾರ್ಟಿ ಮಾಡಲಿಕ್ಕೋ ಸೆಲೆಬ್ರೇಷನ್ಗೆ ಇಲ್ಲಿ ಬಂದಿದ್ದಾರೆ. ಬಂದು ಹೀಗೆ ಇದು ಬಿಟ್ಟು ಹೋಗೋದು ಸರಿನಾ? ಒಂದು ಮೆಮೊರೇಬಲ್ ಆಗಿರಲಿ ಅಂತ ಇಂಥ ಜಾಗಕ್ಕೆ ಬಂದು ಸೆಲೆಬ್ರೇಟ್ ಮಾಡ್ತೀರಾ. ಆದರೆ ಹೋಗಬೇಕಾದ್ರೆ ಇದನ್ನೆಲ್ಲ ಒಂದು ತಗೊಂಡು ಹೋಗಬೇಕು ಅಂತ ಒಂದು ಪರಿಜ್ಞಾನ ಕೂಡ ಇರಲ್ಲ ಅಂತಂದರೆ ಇಂಥ ಜಾಗಕ್ಕೆ ಯಾಕಾದರೂ ಬರಬೇಕು ಅಲ್ವಾ? ದಯವಿಟ್ಟು ಪರಿಸರವನ್ನು ನಾಶ ಮಾಡಬೇಡಿ. ನಿಮ್ಮ ಒಂದು ಆಡಂಬರದ ಒಂದು ಸೆಲೆಬ್ರೇಷನ್ಗೋಸ್ಕರ ಪರಿಸರನ ಬಲಿ ಕೊಡಬೇಡಿ ಯಾರು. ಇಲ್ಲಿ ನೋಡಿ, ಈ ಥರ ಎಲ್ಲ ಬಂದು ತಿಂದು ಈ ಥರ ಎಲ್ಲ ಎಸ್ತು ಹೋಗಿರೋರ್ದು ಎತ್ತದು ನಮ್ಮ ಕೆಲಸನ ಹೇಳಿ? ನಮ್ಮ ಹಣೆ ಬರೋಣ ಅಥವಾ ನಾವು ಅವ್ರ ಮನೆ ಕೆಲಸ್ತೋರ? ಯಾರೋ ಎಸಿತೀರಾ, ಕ್ಲೀನ್ ಮಾಡೋದು ಇನ್ಯಾರೋ. ಏನು ಹಣೆ ಬರಹ ಇದು? ನೋಡಿ ಎಷ್ಟು ದನಗಳು ಇಲ್ಲಿ ಮೇಯೋಕ್ಕೆ ಬರುತ್ತೆ ಅಂತ. ಎಷ್ಟೊಂದು ನೋಡ್ಬೋದು ನೀವು. ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲೇ ಅಷ್ಟೊಂದು ಪ್ಲಾಸ್ಟಿಕ್ಸ್, ಅಷ್ಟು ಪೇಪರ್ಸ್, ಪ್ಲಾಸ್ಟಿಕ್ಸು ಮತ್ತು ಗ್ಲಾಸಸ್ಸು ಎಷ್ಟೊಂದು ಬಿದ್ದಿದೆ. ಇಂಥ ಜಾಗದಲ್ಲೇ ಇವುಗಳು ಮೇಯ್ತಾ ಇದೆ, ಆಯಿತಾ? ಒಂದು ಪ್ಲಾಸ್ಟಿಕ್ಕನ್ನ ದನಗಳು ತಿಂದರೆ ಎಷ್ಟೊಂದು ಕಾಯಿಲೆಗಳು ಬರುತ್ತೆ ಅವುಗಳಿಗೆ. ಇದು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿಯೇ ನಾವೆಲ್ಲರೂ ಗೋ ಹತ್ಯೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು, ಆಯಿತಾ? ಯಾಕಂದರೆ ಒಂದು ಏನೋ ಕೊಲ್ಲುವ ಮೂಲಕನೇ ಅದು ನಾವು ಗೋಹತ್ಯೆ ಅಂತ ಅಲ್ಲ, ಇದು ಕೂಡ ಗೋಹತ್ಯೆಗೆ ಕಾರಣ ಆಗುವಂಥದ್ದೇ ಇವೆಲ್ಲವೂ ಅಲ್ವಾ? ಇಲ್ಲಿವರೆಗೂ ನೀವೇ ನೋಡಿದ್ರಿ ಅಲ್ವಾ, ಇಷ್ಟೊಂದು ಸುಂದರವಾಗಿರುವಂತಹ ಈ ಪ್ಲೇಸ್ನ ಕಸದಿಂದ ತುಂಬಿಸಿ ಎಷ್ಟೊಂದು ಹಾಳು ಮಾಡ್ತಾ ಇದ್ದಾರೆ ಅಂತ. ಈಗ ನಾವು ನಮ್ಮ ಮನೆಯೇ ಆಗಿರ್ಬೋದು, ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ನೀವೇ ಹೇಳಿ? ನಾವು ತಿಂದಿದ್ದನ್ನೆಲ್ಲ ಅಲ್ಲಲ್ಲೇ ಎಸಿತೀವ? ಇಲ್ಲ. ಅಲ್ಲಲ್ಲೇ ಈಗ ಹಾಲಲ್ಲಿ, ಬೆಡ್ರೂಮಲ್ಲಿ ಅಲ್ಲಲ್ಲೇ ಹೋಗಿ ಎಲ್ಲ ಎಷ್ಟು ಕಸ ರಾಶಿ ಹಾಕ್ತೀವ? ಇಲ್ಲ ಅಲ್ಲ. ಬೇರೆಯವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ಕಸದ ರಾಶಿ ಅವ್ರು ತಿಂದಿದ್ದು ಕೊಟ್ಟಿದ್ದೆಲ್ಲ ಅಲ್ಲಲ್ಲೇ ಎಷ್ಟು ಬರ್ತೀವ? ಹಾಗೆ ಮಾಡಿದರೆ ನಮ್ಮನ್ನ ಮತ್ತೆ ಅವ್ರ ಮನೆಗೆ ಸೇರಿಸ್ತಾರಾ? ಇಲ್ಲ ಅಲ್ಲ. ಹಾಗೆಯೇ ನಾವಿರುವಂತಹ ಜಾಗ ನಮ್ಮ ಮನೆ ಥರ ನಾವು ನೋಡಿದರೆ ಎಲ್ಲ ನಮ್ಮ ಮನೆ ಎಷ್ಟು ಕ್ಲೀನ್ ಇರುತ್ತೆ, ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಜಾಗ ಕೂಡ ಹಾಗೇ ಇರುತ್ತೆ. ಈಗ ಯಾರು ಇಲ್ಲಿ ಕಸ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಆಯಿತಾ? ಈಗ ಹೊರಗಿನಿಂದ ಬಂದಿರೋರು ಹಾಕಿದ್ದಾರಾ ಅಥವಾ ಇಲ್ಲಿನವರೇ ಹಾಕಿದ್ದಾರಾ ಅಂತ ನನಗೆ ಗೊತ್ತಿಲ್ಲ, ಆಯಿತಾ? ಈಗ ಈ ಊರಿನ ಜನಗಳಾಗಿರಬಹುದು ಅಥವಾ ಬೇರೆ ಊರಿನವರು ಇಲ್ಲಿಗೆ ಬಂದಾಗ ಆಗಿರಬಹುದು, ನೀವು ನೋಡಿದರೆ ಯಾರಾದರೂ ಕಸ ಹಾಕೋದನ್ನು ಎಲ್ಲೇ ಆಗಿರ್ಬೋದು, ಬರೀ ನಮ್ಮೂರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲೇ ಆಗಿರಬಹುದು, ಆಯಿತಾ? ದಯವಿಟ್ಟು ನೀವೊಬ್ಬರು ಹಾಕೋದನ್ನ ನೋಡ್ತಾ ಇದ್ದರೆ ತಡೀರಿ. ಅದನ್ನು ತಡೆಯೋದಕ್ಕೂ ಒಂದು ರೀತಿ ಇರುತ್ತೆ. ಯಾಕೆ ಹಾಕ್ತಿದ್ದೀರಾ ಅಂತ ಕೂಗಾಡೋದಲ್ಲ, ಅವ್ರಿಗೆ ಅರ್ಥ ಆಗೋ ಥರ ದಯವಿಟ್ಟು ಇಲ್ಲಿ ಕಸ ಹಾಕಬೇಡಿ ಅಂತ ಅವ್ರಿಗೆ ಅರ್ಥ ಆಗೋ ಥರ ಹೇಳಿ. ಈಗ ನಮ್ಮ ಜಾಗನ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮಗೇನು ಸಿಗುತ್ತೆ, ಅದರಿಂದ ನಮಗೇನು ಲಾಭ ಅಂತ ಅಲ್ಲ.
ನಾವು ಅಷ್ಟೊಂದು ಸೆಲ್ಫಿಶ್ಗಳಾಗ್ಬಿಟ್ರೆ ಲೈಫ್ ತುಂಬಾ ಕಷ್ಟ ಆಯಿತಾ. ಯಾಕಂದರೆ ಬರೀ ನಾವಿದ್ದು ನಾವು ಮಜಾ ಮಾಡಿ ಹೋಗಿಬಿಡೋಣ ಅಂತ ಹೇಳಬಾರ್ದು ಯಾವತ್ತೂ. ನಮ್ಮ ಮುಂದಿನ ಪೀಳಿಗೆಗೋಸ್ಕರನೂ ನಾವು ಒಂದಿಷ್ಟಾದ್ರೂ ಪರಿಸರವನ್ನು ಉಳಿಸಿ ಹೋಗಬೇಕು ಅಲ್ವಾ. ಹಾಗಾಗಿ ನಾವು ಇದು ಒಂದು ಸಣ್ಣದಾಗಿ ಒಂದು ಏನು ಮಾಡ್ತೀವಿ ಅಲ್ವಾ, ಒಂದು ಶುಚಿತ್ವ ಮಾಡೋದಾಗಿರ್ಬಹುದು, ಅಥವಾ ಕಸ ಹಾಕೋದನ್ನು ತಡೆಯೋದಾಗಿರ್ಬೋದು, ಅಥವಾ ನಾವು ಕಸ ಹಾಕೋದೇ ಜಾಗಗಳನ್ನ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಒಂದು ಪರಿಸರಕ್ಕೆ ನಾವು ಕೊಡ್ತಾ ಇರುವಂತಹ ಒಂದು ಕೊಡುಗೆ ಇದು. ದಯವಿಟ್ಟು ಅದನ್ನೆಲ್ಲರೂ ನಾವು ಪಾಲಿಸೋಣ. ಯಾಕಂದರೆ ಇದು ಒಬ್ಬೊಬ್ಬರಿಂದನೂ ಶುರುವಾಗಬೇಕು. ಇದು ಬರೀ ಈ ಒಂದು ಜಾಗದ ಕಥೆ ಅಲ್ಲ. ಇದು ಈ ಥರ ಒಂದು ಅವಸ್ಥೆ ನಾವು ಪ್ರತಿಯೊಂದು ಕಡೆನೂ ನೋಡಬಹುದು. ಪ್ರತಿಯೊಂದು ರೋಡ್ ಸೈಡಲ್ಲಿ ಆಗಿರಬಹುದು, ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ. ಆದರೆ ಇದನ್ನೆಲ್ಲ ತಡೆಗಟ್ಟೋದು ಬರೀ ಒಂದು ಸಭೆ ಕರೆದು ಭಾಷಣ ಬಿದ್ದು ಮತ್ತು ಸರ್ಕಾರದ ಒಂದು ಕಾನೂನು ಜಾರಿ ಮಾಡಿದಾಗಲೇ ಇದೆಲ್ಲ ಸರಿಯಾಗೋದು ಅಂತ ಹೇಳೋಕ್ಕಾಗಲ್ಲ ನಾವು. ಯಾಕಂದರೆ ನಾವು ಕೂಡ ಈ ಭಾರತದ ಒಂದು ಸಿಟಿಸನ್ಸ್ ಆಗಿ ನಮ್ಮದು ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಲ್ವಾ. ನಾವು ಬರೀ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಫಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅರಿವು ನಮಗಿರಬೇಕು. ಹಾಗಾಗಿ ಮನೆಯಿಂದ ಇದು ಶುರುವಾಗಬೇಕಾಗಿದೆ. ಅಪ್ಪ ಅಮ್ಮನೂ ಅಷ್ಟೇ, ಮಕ್ಕಳಿಗೆ ಫಸ್ಟ್ ಹೇಳಬೇಕು. ನಾವು ಆಚೆ ಹೋಗ್ತಾ ಇರಬೇಕಾದ್ರೆ ಏನಾದರೂ ತಿಂದ್ಬಿಟ್ಟು ಅದನ್ನು ಹೊರಗಡೆ ಎಸೆಯುವಾಗ ಹೇಳಬೇಕು, ಇಲ್ಲ ಈ ಥರ ಮಾಡಬಾರ್ದು, ನಮ್ಮ ಪರಿಸರ ಹಾಳಾಗುತ್ತೆ ಅಂತ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ನಾವು. ಆದ್ದರಿಂದ ಇದೆಲ್ಲನೂ ಕೂಡ ನಾವು ತಡೆಗಟ್ಟಬಹುದು. ದಯವಿಟ್ಟು ನಾನು ಎಲ್ಲರನ್ನೂ ವಿನಂತಿಸಿಕೊಳ್ತಿದ್ದೀನಿ, ದಯವಿಟ್ಟು ಈ ಪರಿಸರ ನಾಶ ಮಾಡೋದು ಬೇಡ. ಕಸ ಆಗಿರ್ಬೋದು, ಪ್ಲಾಸ್ಟಿಕ್ಸು, ಗ್ಲಾಸಸ್ಸು, ಅದು ಎಲ್ಲೆಲ್ಲಿ ನಾವು ಕಸ ಎಲ್ಲಿ ಹಾಕಬೇಕು ಅಲ್ಲೇ ಹಾಕೋಣ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಎಲ್ಲರಲ್ಲೂ ಅರಿವು ಮೂಡುವಂತೆ ಮಾಡಿ. ಧನ್ಯವಾದಗಳು.